ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾವು ಪುಡಿ ಚಟ್ನಿ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ನಾನು ಮಾಡ್ತಾ ಇರ್ತೀನಿ. ಪುಡಿ ಚಟ್ನಿ ಹೇಗೆ ಮಾಡ್ತೀವಿ ನೋಡಿ, ಬನ್ನಿ. ಶೇಂಗಾ ಹುರ್ಕೊತಾ ಇದ್ದೀವಿ ಇವಾಗ. ಅಮ್ಮ, ಇದನ್ನು ನೀವು ಹಿಡಿಬೇಕು. ಕಷ್ಟ ಆಗುತ್ತೆ ನನಗೆ ವೀಡಿಯೋ ಮಾಡೋಕ್ಕೆ, ಬಂತಿಲ್ಲ ಅಂದರೆ ಇಡೋದಕ್ಕಲ್ಲ. ನೀನು ಏನು ಹೇಳ್ತಿದ್ನಲ್ಲ, ಸ್ಟ್ಯಾಂಡ್ ಇಟ್ಕೊಂಡಿದ್ಯಲ್ಲ. ಫಸ್ಟ್ ಶೇಂಗಾ ಹುರ್ಕೊಳ್ಬೇಕು. ಶೇಂಗಾ ಹುರ್ಕೊಂಡಾಗಿದೆ. ಇವಾಗ ಒಣಮೆಣಸು, ಬೆಳ್ಳುಳ್ಳಿ, ಧನಿಯಾ, ಜೀರಿಗೆ, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. ಇದಿಷ್ಟು ಒಂದು ಹುಣಸೆ ಹಣ್ಣು. ಹೌದು, ಟೈಮ್ ಆಗಿದೆ. 2:15 ಆಯಿತು. ಇದಿಷ್ಟು ಫ್ರೈ ಆಗಬೇಕು. ಇದಕ್ಕೆ ಕೊಬ್ಬರಿ ಮಿಕ್ಸ್ ಮಾಡೋದು. ನಾನು ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡಿರಲಿಲ್ಲ, ಇವಾಗ ಕೊಬ್ಬರಿ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಚ್ಚಿದ್ದೀನಿ. ಬೈ ಅವ್ರು ಹೋಗಲ್ಲ ಬಿಡೆ, ಹೋಗಲ್ಲ ನಡಿ. ಅವಳಿಗದೇ ಟೆನ್ಷನ್ ಬೆಳಗ್ಗೆಯಿಂದ. ಟೈಮ್ ಆಗಿದೆ ಬಂಗ್ರೆ, ಹೋಗು. ನಾನು ಹೇಳಿದ್ನಲ್ಲ ಹೋಗಲ್ಲ ಅಂತೆ. ನಿಧಾನ ಹೇಳಿ. ಬ್ಯಾಗ್ 2 ತಗೊಂಡ. ಬೈ ಬೈ. ಬೈ ಇದಾನ ಹೋಗೋ. ಬೇರೆ ಯಾವ್ದಾರು ಬರುತ್ತೆ ನೋಡತ್ತೆ, ಬೇರೆ ಹಾಡು ಬರುತ್ತೆ. ಇಲ್ಲದೆ ಬಿಟ್ಟು ಇಲ್ಲಿ ನೋಡಿ, ಇಲ್ಲೆಲ್ಲ ಹಾಕಿ ಹರಡಿಟ್ಟು ಹೋಗಿದ್ದಾಳೆ. ಇಲ್ಲಿ ಆಟ ಸಾಮಾನು. ಎಲ್ಲ ಸೀನಿಯರ್ ಅಷ್ಟೇ, ಸೀನಿಯರ್. ಹೋಗೋ ಸ್ಟೈಲ್ ನೋಡು. ಪಾಪ ಏನು ಬಂತು, ಟ್ಯೂಷನ್ಗೆ ಹೋಗ್ತಿದ್ದಾಳೆ. ನಾ ಯುದ್ಧ ಕಳಿಸ್ತಿಲ್ಲ ಅಲ್ಲೊಳಗೆ. ಟ್ಯೂಷನ್ಗೆ ಹೋಗಿ ಬರ್ತಾಳೆ. ಈಗ ಯುದ್ಧ ಕಳಿಸ್ದಂಗೆ ಮಾಡ್ತಿದ್ದೀರಲ್ಲ. ಹೋಗ್ತೀರಿ, ನಾನು ನಿಮ್ಮ ಹಿಂದೆನೇ ಬರ್ತೀನಿ. ನಾನು ಏನಂತೆ ಪ್ಯಾಂಟ್ ಹಾಕಿ. ಇಲ್ಲಿಂದ ಹೋಗ್ತಾ ಇದೆ.
ಚೆನ್ನಾಗಿರ್ತಾರೆ. ಏನಂತೆ ಏನೋ ಬುಕ್ ಮಾಡಿದ್ರೆ ಮಾತ್ರ ಬರೋದು. ಇಲ್ಲಿಗೆಲ್ಲ ಬರಲ್ಲ ಅದು, ಇಲ್ಲೇ ಹೋಗೋದಿದ್ರೆ ದೂರ ಆದರೆ ಬರುತ್ತೆ. ನಮ್ಮ ಪಪ್ಪನಿಗೆ ಏನೋ ಕಿವಿ ಇನ್ಫೆಕ್ಷನ್ ಆಗಿದೆ, ಅದು ಆಗಿ 1 ವರ್ಷ ಆಗಿದೆ. ಒಂದು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದರು, ಒಂದು 2 ಡ್ರಾಪನ್ನು ಕೊಟ್ಟಿದ್ದರು. ಡ್ರಾಪೆಲ್ಲ ಹಾಕ್ತಾಯಿದ್ವಿ, ಕಮ್ಮಿ ಆಗಿತ್ತು. ಮತ್ತು ಆ ಡ್ರಾಪಲ್ಲಿ ಇವಾಗ ಯಾಕೋ ಕಮ್ಮಿ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನೋಡೋಣ ಅಂತೇಳ್ಬಿಟ್ಟು ಇವಾಗ ಪಪ್ಪನಿಗೆ ಕ್ಲಿನಿಕ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರದಲ್ಲಿ ಆಟೋ ಸಿಗುತ್ತೆ, ಅವರು ಹೋಗೋದು ಸ್ವಲ್ಪ ನಿಧಾನ ಅಲ್ವಾ, ಬಿಸಿಲಿದೆ ಬೇರೆ. ಅದಕ್ಕೆ ನೀವು ಸ್ವಲ್ಪ ಹೋಗಿ ಬೇಗ ಹೋಗಿರ್ರಿ, ನಾನು ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡ್ಬಿಟ್ಟು ಬರ್ತೀನಿ ಬೇಗ ಅಂತ ಹೇಳಿದೆ. ನೋಡ್ರಿ ಅಷ್ಟು ಮೆಲ್ಲ ಹೋಗ್ತಾರೆ, ಅದಕ್ಕೋಸ್ಕರ ತುಂಬಾ ಬಿಸಿಲಿದೆ. ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ರೆಡಿ ಆಗಿಬಿಟ್ಟು ನಾನು ಬರ್ತೀನಿ, ನೀವು ಹೋಗ್ತಾ ಇರ್ರಿ ಅಂತೇಳ್ಬಿಟ್ಟು ಹೇಳಿದೆ ನಾನು. ಇವಾಗ ಅವ್ರು ಹೋಗ್ತಾ ಇದ್ದಾರೆ, ಅವರಿಂದನೇ ಇವಾಗ ನಾನು ಸ್ವಲ್ಪ ತಿಂಗಳು ಹೋಗ್ತೀನಿ. ಹೋಗಿ ಸ್ವಲ್ಪ ಕ್ಲಿನಿಕ್ಕಿಗೆಲ್ಲ ಕ್ಲಿನಿಕ್ಕಿಗೆ ಹೋಗಿ ನಮ್ಮ ಪಪ್ಪನ ಕಿವಿಯೆಲ್ಲ ತೋರಿಸ್ಕೊಂಡ್ಬಿಟ್ಟು ಬರ್ತೀವಿ. ಯಾಕೋ ಒಂಥರ ಇನ್ಫೆಕ್ಷನ್ ಆದಂಗೆ ಆಗಿಬಿಟ್ಟಿದೆ, ಕಿವಿಯಿಂದ ತಲೆ ಎಲ್ಲ ನೋವು ಅಂತಾರೆ ಪಾಪ. ಅದಕ್ಕೆ ತೋರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್, ಅಲ್ಲಿ ಕ್ಲಿನಿಕ್ ಹತ್ರ ಹೋಗ್ತಾ ಇದ್ದಂಗೆ ಬಾಯ್ ಮಾಡ್ತಿದ್ದಾರೆ ಅಲ್ಲಿಂದ. ನೋಡೋಣ, ಕ್ಲಿನಿಕಲ್ಲಿ ಸಿಗ್ತೀನಿ ನಾನು ಮತ್ತೆ. ಹಾಂ, ಇವಾಗ ನಾನು ರೆಡಿ ಆಗಿದ್ದೀನಿ. ಏನು ಆ್ಯಕ್ಚುಲಿ ಇವಾಗ ತುಂಬ ಬಿಸಿಲಿದೆ, ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ಫೇಸ್ಗೆ, ಹಾಗೆ ಒಂದು ಲಿಪ್ಸ್ಟಿಕ್, ಒಂದು ಬೊಟ್ಟು ಅಷ್ಟೇ. ಹಿಂಗೆ ಸಿಂಪಲಾಗಿ ಹೊರಟಿದ್ದೀವಿ. ಈಗ ಪಪ್ಪ ಅಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗಿ ಅವ್ರ ಜೊತೆ ಒಟ್ಟಿಗೆ ಕ್ಲಿನಿಕ್ಕಿಗೆ ಹೋಗ್ತೀವಿ. ಕ್ಲಿನಿಕ್ಕಿಗೆ ಹೋದ ಮೇಲೆ ಕ್ಲಿನಿಕ್ ಹತ್ರ ನಾನು ಸಿಗ್ತೀನಿ ಮತ್ತೆ. ಕ್ಲಿನಿಕ್ ಹತ್ರ ವೀಡಿಯೋ ಮಾಡೋದಕ್ಕಾಗಿಲ್ಲ, ಅದಕ್ಕೆ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು 10 ಮಿನಿಟ್ಸ್ ಆಯಿತು. 10 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಭಾರಿ ಬಿಸಿಲಿತ್ತಲ್ಲ, ಅದಕ್ಕೆ ಬಂದು ಸ್ವಲ್ಪ ನೀರೆಲ್ಲ ಕುತ್ಕೊಂಡು ಇವಾಗ ಕೂತ್ಕೊಂಡಿದ್ದೀವಿ ಸುಮ್ಮನೆ. ಇವಾಗ ಅಮ್ಮ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಇವಾಗ ಇವ್ರ ಪಪ್ಪ ಇವಾಗ ಡೈಲಿ ನನ್ನ ಮಗಳಿಗೆ ಸ್ಕೂಲಿಗೆ ಬಿಡಕ್ಕಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು. ಇವತ್ತೇನಾಯ್ತು ಅಂದರೆ ನಮ್ಮ ಮನೋದು ಅಜ್ಜಿ ತೀರೋದ್ರು. ಅದಕ್ಕೋಸ್ಕರ ಅವ್ರ ಪಪ್ಪ ಅಮ್ಮ ಅಂದರೆ ನಮ್ಮ ಅತ್ತೆ ಮಾವ ಊರಿಗೆ ಹೋಗಿದ್ದಾರೆ. ಅದಕ್ಕೆ ನನ್ನ ಗಂಡ ಹೋಟೆಲಲ್ಲಿ ಇರಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ನಾನೇನು ಮಾಡಿದೆ, ನಾನೇ ನನ್ನ ಮಗಳಿಗೆ ಆಟೋ ಮಾಡ್ಕೊಂಡು ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದಿದ್ದೀನಿ. ಇವಾಗ ಬಿಟ್ಟು ಬಂದಿದ್ದು 8:30ಗೆ ಹೋಗಿ ಬಿಟ್ಟು ಬಂದೆ. ಇವಾಗ ಅವಳಿಗೆ ಎಕ್ಸಾಮ್ ಎಲ್ಲ ಮುಗ್ದಿರುತ್ತೆ. 12:30 ಈಗ ಸ್ಕೂಲ್ ಬಿಡುತ್ತೊಳಗೆ. ಈಗ ಅಲ್ಲಿ ಆಟೋದಲ್ಲಿ ನನ್ನ ಮಗಳಿಗೆ ಕರ್ಕೊಂಡು ಬರೋಕ್ಕಂತ ಹೋಗ್ತಾಯಿದ್ದೀವಿ. ಕರ್ಕೊಂಡು ಬಂದಾದಮೇಲೆ ಮತ್ತೆ ನಾನು ಸಿಗ್ತೀನಿ. ಬೆಳಗ್ಗೆನೂ ಅಮ್ಮ ನಾನು ಇಬ್ಬರೂ ಕರ್ಕೊಂಡು ಬರೋಕ್ಕಂತ ಹೊರಟ್ವಿ. ಇವಾಗಲೂ ಅಷ್ಟೇ, ಬಿಡಕ್ಕೆ ಹೋಗಿದ್ವಿ. ಇವಾಗ ನಾನು ಅಮ್ಮನೇ ಇಬ್ಬರು ಹೋಗಿ ಕರ್ಕೊಂಡು ಬರೋಕ್ಕಂತ ಹೋಗ್ತಾಯಿದ್ದೀವಿ ಅಮ್ಮಗೆ. ಪಾಪ ಬಾಯ್. ಅಮ್ಮ ಸ್ಕೂಲ್ ಹತ್ರ ಮತ್ತೆ ನಾನು ಸಿಗ್ತೀನಿ. ಟ್ಯೂಷನಿಗೆ ಹೊರಟ್ಲು. ಬಾಯ್ ಬಂಗಾರ. ಟ್ಯೂಷನ್ಗೆ ಹೋಗೋ ಟೈಮಲ್ಲಿ, ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬಾಯ್ ಅಂದ್ರೆ ಬೇಡ, ಏನಂದ್ರೂ ಬೇಡ. ಭಾರಿ ಇಂಟ್ರೆಸ್ಟಲ್ಲಿ ಹೋಗ್ತಲ್ಲ ಅದಕ್ಕೆ. ಎಲ್ಲೋದ್ಲು ಪತ್ತೆನೇ ಇಲ್ಲಲ್ಲ. ಮತ್ತೆ ಬಾಯ್ ಕಾಟಾಚಾರಕ್ಕೆ ಮಾಡ್ತಾಳೆ. ಅಂದರೆ ಅಯ್ಯೋ ಇಷ್ಟೈತಲ್ಲ ಅಂದು ಹೋಗ್ತಾರೆ, ಹೋಗಿರ್ಬೋದು. ನೋಡಿ ಇಲ್ಲ, ನೋಡಿದ್ಲು. ಪಪ್ಪ ಅಮ್ಮ ಊಟ ಮಾಡ್ತಿದ್ದಾರೆ.
ಚಿನ್ನ ಎತ್ತೊಳಗೆ ಇದ್ದಾಳೆ ಚಿನ್ನ ಅಂತ ಹೇಳಿ ಅದು ಸರಿ ಅಷ್ಟೊಂದು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹಾಗೆಯೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ವೀಡಿಯೋನ ವಾಚ್ ಮಾಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.